ನವೋದಯ ಪ್ರವೇಶ ಪರೀಕ್ಷೆ 2026 ನವೋದಯ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗಾಗಿ ಪ್ರಮುಖ 22 ಸೂತ್ರಗಳು. ಆತ್ಮೀಯ ಪಾಲಕರೇ, ಇದು ನಿಮಗಾಗಿ ಮತ್ತು ನಿಮ್ಮ ಮಕ್ಕಳ ನವೋದಯ ಆಯ್ಕೆಗಾಗಿ. ಈ ನವೋದಯ ಪ್ರವೇಶ ಪರೀಕ್ಷೆಯು 13ನೇ ಡಿಸೆಂಬರ್ 2025 ಅಂದರೆ ಶನಿವಾರದಂದು ನಡೆಯಲಿದೆ. ನವೋದಯ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಈ ವಿಷಯಗಳನ್ನು ತಿಳಿಯಲೇಬೇಕು. ಈಗ ಒಂದನೆಯದಾಗಿ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೊಟ್ಟ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟಿನಲ್ಲಿ ರೋಲ್ ನಂಬರನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ. ಎರಡನೆಯದಾಗಿ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಮೊದಲು ಅದರಲ್ಲಿ 80 ಪ್ರಶ್ನೆಗಳು ಕ್ರಮವಾಗಿ ಮುದ್ರಿಸಲಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಲು ತಿಳಿಸಿ. ಇಲ್ಲವಾದಲ್ಲಿ ಅದನ್ನು ಇನ್ವಿಜಿಲೇಟರಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಳ್ಳಲು ತಿಳಿಸಿ. ಆತ್ಮೀಯ ಪಾಲಕರೇ, ಇದು ವಿಕಾಸ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸಸ್ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಾಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಾಪ್ ಗ್ರೂಪನ್ನು ತಂದಿರುತ್ತೇವೆ. ಈ ಗ್ರೂಪಿನ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ. ಕೂಡಲೇ ಜಾಯಿನ್ ಆಗಿರಿ. ಈಗ ಮೂರನೇ ನಿಯಮ ಸೂತ್ರ ನೋಡೋಣ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟು 80 ಪ್ರಶ್ನೆಗಳಿರುತ್ತವೆ. ಅವುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತಾರೆ. ಒಂದನೇ ವಿಭಾಗ ಅದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಮ್ಯಾಟ್ ಮೆಂಟಲ್ ಎಬಿಲಿಟಿ ಟೆಸ್ಟ್. ಇಲ್ಲಿ 40 ಪ್ರಶ್ನೆಗಳು ಇರುತ್ತವೆ. ಪ್ರತಿ ಪ್ರಶ್ನೆಗೆ 1.25 ಅಂಕ. ಒಟ್ಟಾರೆ 40 × 1.25 50 ಅಂಕಗಳನ್ನು ಒಳಗೊಂಡಿರುವ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಿರುವ ಈ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯ ವಿಭಾಗವಾಗಿರುತ್ತದೆ. ಈಗ ಎರಡನೇ ವಿಭಾಗ ಅದು ಅಂಕಗಣಿತ ಪರೀಕ್ಷೆ, ಅಂದರೆ ಅರ್ಥಮೆಟಿಕ್ ಟೆಸ್ಟ್ ಎಂದು ಅರ್ಥ. ಇಲ್ಲಿ 20 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1.25 ಅಂಕ. ಒಟ್ಟಾರೆ 25 ಅಂಕಗಳನ್ನು ಒಳಗೊಂಡಿರುವ ಅಂಕಗಣಿತ ಪರೀಕ್ಷೆ ವಿಭಾಗ ಆಗಿರುತ್ತದೆ. ಮೂರನೆಯ ವಿಭಾಗ ಭಾಷಾ ಪರೀಕ್ಷೆ. ಒಟ್ಟು 4 ಗದ್ಯ ಭಾಗಗಳನ್ನು ಕೊಟ್ಟಿರುತ್ತಾರೆ. ಪ್ರತಿ ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ. ಒಟ್ಟಾರೆ ಇಲ್ಲಿ 20 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 1.25 ಅಂಕ. ಒಟ್ಟು 25 ಅಂಕಗಳನ್ನು ಒಳಗೊಂಡಿರುವ ಭಾಷಾ ಪರೀಕ್ಷೆ ಆಗಿರುತ್ತದೆ. ನಾಲ್ಕನೆಯದಾಗಿ, ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಭಾಗವನ್ನು ಬಿಡಿಸುವಾಗ ಅದರ ರಫ್ ವರ್ಕನ್ನು ನಿಗದಿಪಡಿಸಿದ ಸ್ಥಳದಲ್ಲಿ ಬಿಡಿಸಬೇಕಾಗುತ್ತದೆ. ಪ್ರಶ್ನೆಯನ್ನು ಬಿಡಿಸುವಾಗ ಪ್ರಶ್ನೆಯ ಸಂಖ್ಯೆಯನ್ನು ನಮೂದಿಸಿ ಮಾಡಿದರೆ ಉತ್ತರವನ್ನು OMR ಶೀಟಿನಲ್ಲಿ ತುಂಬುವಾಗ ಸುಲಭವಾಗುತ್ತದೆ. ಈಗ ವೆರಿ ಇಂಪಾರ್ಟೆಂಟ್ ಸೂಚನೆಯಾಗಿರುತ್ತದೆ. ಇದು ಪ್ರತಿಯೊಬ್ಬ ನವೋದಯ ಪರೀಕ್ಷೆಯನ್ನು ಬರೆಯುವ ವಿದ್ಯಾರ್ಥಿ ಗಮನಿಸಲೇಬೇಕಾಗುತ್ತದೆ. ಏನೆಂದರೆ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವುದೇ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಅಂದರೆ ನೋ ನೆಗೆಟಿವ್ ಮಾರ್ಕ್ಸ್ ವಿಲ್ ಬಿ ದೇರ್ ಇನ್ ದ ನವೋದಯ ಎಕ್ಸಾಮಿನೇಷನ್ ಎಂದು ಅರ್ಥ. ಈಗ ಐದನೆಯ ಸೂತ್ರ, OMR ಶೀಟಿನ ಮೇಲೆ ಯಾವುದೇ ರಫ್ ವರ್ಕ್ ಅಥವಾ ಕಚ್ಚಾ ವರ್ಕನ್ನು ಮಾಡಬಾರದು. ಆರನೆಯ ಸೂತ್ರ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಯ ಉತ್ತರವನ್ನು OMR ಶೀಟಿನಲ್ಲಿ ತುಂಬುವಾಗ ಸರಿಯಾಗಿ ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಮತ್ತು OMR ಶೀಟಿನಲ್ಲಿ ಕೊಟ್ಟ ಉತ್ತರ ಸಂಖ್ಯೆಯಲ್ಲಿ ಸರಿಯಾಗಿ ತುಂಬಬೇಕಾಗುತ್ತದೆ. ಏಳನೆಯ ಸೂತ್ರ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ಸಮಯ 2 ಗಂಟೆಗಳು ಇರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬೇಕಾಗುತ್ತದೆ. ಈಗ 8ನೆಯ ಸೂತ್ರವನ್ನು ನೋಡೋಣ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಮತ್ತು ಸಹಾಯವನ್ನು ಕೇಳುವುದು ಮಾಡಬಾರದು. 9ನೆಯ ಸೂತ್ರವನ್ನು ನೋಡೋಣ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಮಧ್ಯದಲ್ಲಿ ಹೊರಗಡೆ ಹೋಗುವ ಅವಕಾಶಗಳು ಬೇಕಾದಲ್ಲಿ ತಮ್ಮ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟನ್ನು ಅಲ್ಲಿ ನಿಯೋಜಿಸಿದ ಶಿಕ್ಷಕರಿಗೆ, ಅಂದರೆ ಇನ್ವಿಜಿಲೇಟರಿಗೆ ಕೊಟ್ಟು ಹೋಗಿ ನಂತರ ತೆಗೆದುಕೊಳ್ಳಬೇಕಾಗುತ್ತದೆ. ಈಗ 10ನೆಯ ಸೂತ್ರ, ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ವಿಭಾಗವನ್ನು ಬಿಡಿಸುವಾಗ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಿ ಪ್ರಶ್ನೆಯಲ್ಲಿನ ಕೊಟ್ಟ ದತ್ತಾಂಶ, ಕಂಡುಹಿಡಿಯಬೇಕಾದ ಅಂಶ ಮತ್ತು ಅದಕ್ಕೆ ಬಳಸಬೇಕಾದ ಸೂತ್ರವನ್ನು ಸರಿಯಾಗಿ ನೆನಪಿಸಿಕೊಂಡು ಸಮಾಧಾನದಿಂದ ಬಿಡಿಸಬೇಕಾಗುತ್ತದೆ.
ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ 2026ಕ್ಕೆ ವಿಶೇಷವಾಗಿ 15 ದಿನಗಳ ವಸತಿ ಸಹಿತ ಕಾರ್ಯಾಗಾರ. ಇದು 5 ಮತ್ತು 7ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ. ಇಲ್ಲಿ 1 ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ನೀಡುತ್ತೇವೆ. ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದರಲ್ಲಿ ತೆಗೆದುಕೊಳ್ಳಲಾಗುವುದು. ಫೆಬ್ರವರಿ 15, 2026ರಿಂದ ಪ್ರಾರಂಭವಾಗುವ ಈ ತರಬೇತಿಗಾಗಿ ನಿಮ್ಮ ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ ಕೂಡಲೇ ಸಂಪರ್ಕಿಸಿ. ಆತ್ಮೀಯ ಪಾಲಕರೇ, ಈಗ 11ನೇ ಸೂತ್ರವನ್ನು ನೋಡೋಣ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ನೀರಿನ ಬಾಟಲನ್ನು ತೆಗೆದುಕೊಂಡು ಹೋಗಿದ್ದರೆ ಅದನ್ನು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟಿನಿಂದ ದೂರವಿಡಬೇಕು. 12ನೇ ಸೂತ್ರವನ್ನು ನೋಡೋಣ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟನ್ನು ಯಾರಿಗೂ ವರ್ಗಾಯಿಸಬಾರದು ಮತ್ತು ಇತರ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟನ್ನು ಪಡೆದುಕೊಳ್ಳಬಾರದು. ಈಗ 13ನೇ ಸೂತ್ರ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ತಾಳ್ಮೆಯಿಂದ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥೈಸಿಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಈಗ 14ನೇ ಸೂತ್ರ. ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ವಿಭಾಗವನ್ನು ಬಿಡಿಸುವಾಗ ವಿದ್ಯಾರ್ಥಿಗಳು ಅತ್ಯಂತ ಚಾಣಾಕ್ಯ ಮತ್ತು ಕೌಶಲ್ಯದಿಂದ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಅದಕ್ಕೆ ಬಹು ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತದೆ. 15ನೇ ಸೂತ್ರ. ವಿದ್ಯಾರ್ಥಿಗಳು ಬಳಸುವಂತಹ ಪೆನ್ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ ಆಗಿರಬೇಕಾಗುತ್ತದೆ. ಈ 2 ಪೆನ್ನುಗಳು ಒಂದೇ ಕಂಪನಿಗೆ ಸೇರಿರಬೇಕು. ಅಂತಹ ಪೆನ್ನುಗಳನ್ನು ಮಾತ್ರ ಬಳಸಿ. 16ನೇ ಸೂತ್ರವನ್ನು ನೋಡೋಣ. ವಿದ್ಯಾರ್ಥಿಗಳು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಮೇಲೆ ತಮ್ಮ ಸಹಿಯನ್ನು ಹಾಲ್ ಟಿಕೆಟಿನಲ್ಲಿ ಇರುವ ತರಹ ಸಹಿ ಮಾಡಬೇಕಾಗುತ್ತದೆ. ಈಗ 17ನೇ ಸೂತ್ರ. ವಿದ್ಯಾರ್ಥಿಗಳು ನವೋದಯ ಪ್ರವೇಶ ಪರೀಕ್ಷೆಯ ಮುಂಚೆ ತಮ್ಮ ದಿನನಿತ್ಯ ದೈನಿಕ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಹೋಗಬೇಕಾಗುತ್ತದೆ. ಈಗ 18ನೆಯ ಸೂತ್ರ. ವಿದ್ಯಾರ್ಥಿಗಳು ಪರೀಕ್ಷಾ ಹಿಂದಿನ ದಿನ ಮತ್ತು ಪರೀಕ್ಷಾ ದಿನದಂದು ಪೌಷ್ಟಿಕ ಆಹಾರ ಅಲ್ಪವಾಗಿ ಸೇವಿಸಬೇಕಾಗುತ್ತದೆ. ಈಗ ನೋಡೋಣ ಸೂತ್ರ 19. ವಿದ್ಯಾರ್ಥಿಗಳು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಸಮಯ ಪಾಲನೆ ಮಾಡಿ ಮತ್ತು ಸಮಯ ಉಳಿದರೆ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟನ್ನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತದೆ. 20ನೇ ಸೂತ್ರವನ್ನು ನೋಡೋಣ. OMR ಶೀಟಿನಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗೆ ಒಂದೇ ಉತ್ತರವನ್ನು ತುಂಬಬೇಕಾಗುತ್ತದೆ. ಒಂದು ಪ್ರಶ್ನೆಗೆ 2 ಉತ್ತರಗಳನ್ನು ನೀಡಿದರೆ ಅದಕ್ಕೆ ಅಂಕಗಳು ದೊರೆಯುವುದಿಲ್ಲ. 21ನೇ ಸೂತ್ರವನ್ನು ನೋಡೋಣ. ನವೋದಯ ಪರೀಕ್ಷಾ ಬರೆಯುವ ಬಾಲಕ ಬಾಲಕಿಯರು ಸಿವಿಲ್ ಡ್ರೆಸ್ ಅನ್ನು ಧರಿಸಬಹುದು. ಅಂದರೆ 3/4 ಪ್ಯಾಂಟ್ ಮತ್ತು ರೌಂಡ್ ನೆಕ್ ಟಿ ಶರ್ಟ್ ಅನ್ನು ಧರಿಸಬಹುದು. ಈಗ 22ನೆಯ ಸೂತ್ರ. ಪ್ರಿಯ ವಿದ್ಯಾರ್ಥಿಗಳೇ, ನವೋದಯ ಪ್ರವೇಶ ಪರೀಕ್ಷೆಯನ್ನು ಗಂಭೀರವಾಗಿ ಮತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಿ. ಇದರಲ್ಲಿ ನಿಮ್ಮ ಭವಿಷ್ಯ ಹಾಗೂ ಪಾಲಕರ ಘನತೆ ಅಡಗಿದೆ. ನೀವು ಆಯ್ಕೆಯಾದರೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗುತ್ತದೆ. ವಿಕಾಸ್ ನವೋದಯ ಸೈನಿಕ್ ವಸತಿ ಮತ್ತು ಆನ್ಲೈನ್ ತರಗತಿಯ ವತಿಯಿಂದ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಜಯ ಸಿಗಲಿ ಎಂದು ಶುಭ ಹಾರೈಸುತ್ತೇವೆ. ಆತ್ಮೀಯ ಪಾಲಕರೇ, ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ವತಿಯಿಂದ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ RMS ವಿಶೇಷ ಆನ್ಲೈನ್ ಕ್ಲಾಸಸ್ ಸಾಯಂಕಾಲ 7:30ರಿಂದ 8:30 ಪ್ರತಿದಿನ ಪ್ಯೂರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ. ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ. ಇದರಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ರೆಗ್ಯುಲರ್ ಕ್ಲಾಸಸ್ ಅನ್ನು ಪ್ರತಿದಿನ ತೆಗೆದುಕೊಳ್ಳುತ್ತೇವೆ. ಇದಕ್ಕಾಗಿ ಈ ಆನ್ಲೈನ್ ಕ್ಲಾಸಸ್ಸಿಗಾಗಿ ಕೂಡಲೇ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಧನ್ಯವಾದಗಳು.